ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸದ ಶುಭಾಶಯಗಳು. ಶ್ರಾವಣ ಮಾಸ ಎಂದರೆ ಮಾಸದ ಭಕ್ತಿ, ಪ್ರಕೃತಿ, ಸಂಪ್ರದಾಯ ಮತ್ತು ಕುಟುಂಬ ಬಂಧಗಳ ಪವಿತ್ರವಾದ ಸಂಗಮ. ಮಳೆ, ಹಸಿರು, ಶಿವನ ಆರಾಧನೆ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ, ರಕ್ಷಾಬಂಧನ, ಶ್ರೀಕೃಷ್ಣ ಜನ್ಮಾಷ್ಟಮಿ ಹೀಗೆ ಶ್ರಾವಣ ಮಾಸದ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದರ ಹಿಂದೆ ಒಂದರಂತೆ ಹಬ್ಬಗಳು, ಪೂಜೆಗಳು ಮತ್ತು ಬಾಲ್ಯದ ನೆನಪುಗಳು ಮೂಡಿಬರುತ್ತವೆ. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಶ್ರಾವಣ ಮಾಸಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಇದು ಕೇವಲ ಪೂಜೆ ವ್ರತಗಳ ತಿಂಗಳಲ್ಲ. ಪ್ರಕೃತಿಯ ಸೌಂದರ್ಯ, ಕೃಷಿ ಚಟುವಟಿಕೆ, ದಾನ ಧರ್ಮ, ಕುಟುಂಬದ ಸಂಬಂಧಗಳು, ಸಹೋದರ ಸಹೋದರಿಯರ ಬಾಂಧವ್ಯ ಮತ್ತು ಆತ್ಮ ಚಿಂತನೆಗಳನ್ನು ಒಟ್ಟಿಗೆ ಬೆಸೆಯುವ ವಿಶಿಷ್ಟ ಕಾಲವೂ ಹೌದು. ಚಾಂದ್ರಮಾನ ಪಂಚಾಂಗದಲ್ಲಿ ಪೌರ್ಣಿಮೆಯಂದು ಚಂದ್ರನು ಶ್ರವಣ ನಕ್ಷತ್ರದ ಸಮೀಪದಲ್ಲಿರುವುದರಿಂದ ಈ ಮಾಸಕ್ಕೆ ಶ್ರಾವಣ ಎಂಬ ಹೆಸರು ಬಂದಿದೆ ಎಂದು ಪರಂಪರೆಯಲ್ಲಿ ಹೇಳಲಾಗಿದೆ. ಸಾಮಾನ್ಯವಾಗಿ ಶ್ರಾವಣ ಮಾಸವು ಜುಲೈ-ಆಗಸ್ಟ್ ಅವಧಿಯಲ್ಲಿ ಬರುತ್ತದೆ. ಆದರೆ ಚಾಂದ್ರಮಾನ ಪಂಚಾಂಗದ ಕಾರಣದಿಂದ ಇದರ ನಿಖರ ದಿನಾಂಕ ಪ್ರತಿ ವರ್ಷವೂ ಬದಲಾಗುತ್ತದೆ. ಶ್ರವಣ ಎಂಬ ಪದಕ್ಕೆ ಆಲಿಸುವುದು ಎಂಬ ಅರ್ಥವೂ ಇದೆ. ಹೀಗಾಗಿ ಈ ಮಾಸದಲ್ಲಿ ಪುರಾಣ, ವೇದ, ಧಾರ್ಮಿಕ ಪ್ರವಚನ ಮತ್ತು ದೇವರ ನಾಮಸ್ಮರಣೆಯನ್ನು ಆಲಿಸುವುದಕ್ಕೂ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಶ್ರಾವಣ ಮಾಸವನ್ನು ಸಾಮಾನ್ಯವಾಗಿ ವಿಷ್ಣು ಆರಾಧನೆಗೂ ಸಂಬಂಧಿಸಿದ ಕಾಲವೆಂದೂ ಸಹ ಕೆಲವು ಪರಂಪರೆಗಳು ಪರಿಗಣಿಸಿದರೂ ಶಿವಭಕ್ತರಿಗೆ ಶ್ರಾವಣವು ಅತ್ಯಂತ ಪವಿತ್ರವಾದ ಮಾಸ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನು ಶಿವನು ಲೋಕದ ರಕ್ಷಣೆಗಾಗಿ ಸೇವಿಸಿದ ಪ್ರಸಂಗವು ಶ್ರಾವಣದ ಶಿವಾರಾಧನೆಯೊಂದಿಗೆ ಜನಪ್ರಿಯವಾಗಿ ಸಂಪರ್ಕವನ್ನು ಹೊಂದಿದೆ. ವಿಷದ ಉರಿಯನ್ನು ತಣಿಸಲು ದೇವತೆಗಳು ಶಿವನಿಗೆ ಗಂಗಾಜಲ, ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಬಿಲ್ವ ದಳಗಳಿಂದ ಅಭಿಷೇಕ ಮಾಡಿದನು ಎಂಬ ಪೌರಾಣಿಕ ನಂಬಿಕೆ ಇದೆ. ಇದರಿಂದಲೇ ಶ್ರಾವಣದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು, ಬಿಲ್ವಪತ್ರೆಯನ್ನ ಅರ್ಪಿಸುವುದು ಮತ್ತು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪಿಸುವ ಸಂಪ್ರದಾಯಕ್ಕೆ ವಿಶೇಷ ಸ್ಥಾನವಿದೆ. ಶ್ರಾವಣದ ಸೋಮವಾರಗಳು ಶಿವನ ಆರಾಧನೆಗೆ ವಿಶೇಷ ದಿನಗಳೆಂದು ಭಕ್ತರು ನಂಬಿದ್ದಾರೆ. ವಿವಾಹಿತ ಮಹಿಳೆಯರು ದಾಂಪತ್ಯ ಸುಖ, ಪತಿ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ, ಅವಿವಾಹಿತ ಯುವತಿಯರು ಉತ್ತಮ ಜೀವನ ಸಂಗಾತಿಗಾಗಿ ಶ್ರಾವಣ ಸೋಮವಾರ ವ್ರತವನ್ನು ಆಚರಿಸುವ ಪದ್ಧತಿ ಹಲವು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಪಾರ್ವತೀ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸು ಮಾಡಿದಳು ಎಂಬ ಪೌರಾಣಿಕ ಕಥೆಯೊಂದಿಗೆ ಈ ವ್ರತವನ್ನ ಜೋಡಿಸಲಾಗಿದೆ. ಈ ದಿನ ಭಕ್ತರು ಉಪವಾಸ, ಶಿವಲಿಂಗಕ್ಕೆ ಅಭಿಷೇಕ, ರುದ್ರಾಭಿಷೇಕ, ಬಿಲ್ವಾರ್ಚನೆ, ಮಂತ್ರ ಜಪ ಮತ್ತು ಶಿವಪುರಾಣ ಪಾರಾಯಣವನ್ನ ಮಾಡುತ್ತಾರೆ. ಇನ್ನು ಶ್ರಾವಣ ಮಾಸದಲ್ಲಿ ಸಾತ್ವಿಕ ಆಹಾರ ಮತ್ತು ನೈವೇದ್ಯಕ್ಕೆ ಬಹಳ ಸಾತ್ವಿಕತೆ ಇದೆ. ಶ್ರಾವಣ ಮಾಸ ಮಳೆಗಾಲದ ಮಧ್ಯದಲ್ಲಿ ಬರುತ್ತದೆ. ಈ ಅವಧಿಯಲ್ಲಿ ಅನೇಕ ಪ್ರದೇಶಗಳಲ್ಲಿ ಆಹಾರ ಪದ್ಧತಿಯಲ್ಲಿ ಸಹ ಬದಲಾವಣೆಯನ್ನ ಕಾಣಬಹುದು. ಉಪವಾಸ ಮತ್ತು ಸಾತ್ವಿಕ ಆಹಾರಕ್ಕೆ ಧಾರ್ಮಿಕ ಮಹತ್ವ ನೀಡಲಾಗಿದೆ. ಹಣ್ಣು, ಹಾಲು, ಸೊಪ್ಪು, ಧಾನ್ಯಗಳು, ಕಾಳುಗಳು ಮುಂತಾದ ಸರಳ ಆಹಾರವನ್ನು ಸೇವಿಸುವ ಸಂಪ್ರದಾಯ ರೂಢಿಯಲ್ಲಿದೆ. ಮಳೆಗಾಲದಲ್ಲಿ ಆಹಾರದ ಸ್ವಚ್ಛತೆ, ನೀರಿನ ಗುಣಮಟ್ಟ ಮತ್ತು ಆಹಾರವನ್ನು ಸರಿಯಾಗಿ ಬೇಯಿಸುವುದು ವಿಶೇಷವಾಗಿ ಮುಖ್ಯವಾದ್ದರಿಂದ ಶ್ರಾವಣದ ಆಹಾರ ಸಂಪ್ರದಾಯಗಳನ್ನು ಕೇವಲ ದೇಹ ಶುದ್ಧೀಕರಣ ಎಂದು ಹೇಳುವುದಕ್ಕಿಂತ ಸರಳ, ನಿಯಂತ್ರಿತ ಮತ್ತು ಸ್ವಚ್ಛ ಆಹಾರ ಪದ್ಧತಿಯನ್ನು ಅನುಸರಿಸುವ ಪರಂಪರೆ ಎಂದು ನೋಡುವುದು ಹೆಚ್ಚು ಸೂಕ್ತ. ಈಗ ಶ್ರಾವಣ ಶನಿವಾರದಲ್ಲಿ ಮತ್ತು ಪಡಿ ಬೇಡುವ ವಿಶಿಷ್ಟ ಸಂಪ್ರದಾಯವು ರೂಢಿಯಲ್ಲಿದೆ. ಶ್ರಾವಣದ ಮತ್ತೊಂದು ಮನಮೋಹಕ ಸಂಪ್ರದಾಯವೆಂದರೆ ಕೆಲವು ವೈಷ್ಣವ ಕುಟುಂಬಗಳಲ್ಲಿ ಕಂಡುಬರುವ ಪಡಿ ಬೇಡುವ ಪದ್ಧತಿ. ವಿಶೇಷವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಮುಂತಾದ ದೇವತೆಗಳ ಭಕ್ತಿಯೊಂದಿಗೆ ಈ ಆಚರಣೆ ಕೆಲವು ಸಮುದಾಯಗಳಲ್ಲಿ ಬೆಸೆದುಕೊಂಡಿದೆ. ಮಕ್ಕಳು ಅಥವಾ ಕುಟುಂಬದವರು ಮನೆ ಮನೆಗೆ ತೆರಳಿ ದೇವರ ಹೆಸರನ್ನು ಹೇಳುತ್ತಾ ಅಕ್ಕಿ, ಧಾನ್ಯ, ಬೆಲ್ಲ ಅಥವಾ ಹಣವನ್ನು ಕಾಣಿಕೆಯಾಗಿ ಸ್ವೀಕರಿಸುತ್ತಾರೆ. ಸಂಗ್ರಹಿಸಿದ ಅಕ್ಕಿ ಮತ್ತು ಬೆಲ್ಲದಿಂದ ಪಾಯಸ, ಸಿಹಿ ಹುಗ್ಗಿ ಅಥವಾ ಬೆಲ್ಲದನ್ನವನ್ನು ತಯಾರಿಸಿ ಮನೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ಪ್ರಸಾದವಾಗಿ ಎಲ್ಲರೂ ಸೇವಿಸುವ ಸಂಪ್ರದಾಯವಿದೆ. ಹಣವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ನಂತರ ಕುಟುಂಬದ ಮನೆ ದೇವರ ಕ್ಷೇತ್ರಕ್ಕೆ ತೆರಳಿ ಹುಂಡಿಯಲ್ಲಿ ಸಮರ್ಪಿಸುವ ಆಚರಣೆಯು ಕೆಲವು ಕಡೆಗಳಲ್ಲಿ ಕಂಡುಬರುತ್ತವೆ.
ತಿರುಪತಿ ತಿಮ್ಮಪ್ಪ ಮತ್ತು ಪಡಿಬೇಡುವ ನಂಬಿಕೆ ಇದು. ಜನಪ್ರಿಯ ವೈಷ್ಣವ ನಂಬಿಕೆಯೊಂದರ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕುಬೇರನಿಂದ ಸಾಲ ಪಡೆದಿದ್ದು ಕಲಿಯುಗದ ಅಂತ್ಯದವರೆಗೂ ಆ ಸಾಲವನ್ನ ತೀರಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾನೆ ಎಂಬ ಪುರಾಣ ಕಥೆಯೂ ಇದೆ. ಈ ನಂಬಿಕೆಯ ಹಿನ್ನೆಲೆಯಲ್ಲಿ ಭಕ್ತರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾಣಿಕೆ ಸಲ್ಲಿಸುವುದನ್ನು ಭಕ್ತಿಯ ಸಂಕೇತವೆಂದು ಪರಿಗಣಿಸುತ್ತಾರೆ. ಆದರೆ ಪಡಿಬೇಡುವ ಆಚರಣೆಯನ್ನು ಕೇವಲ ದೇವರ ಸಾಲ ತೀರಿಸುವುದು ಎಂಬ ಅರ್ಥಕ್ಕೆ ಸೀಮಿತಗೊಳಿಸದೆ ದಾನ ಹಂಚಿಕೆ, ವಿನಯ ಮತ್ತು ದೇವರ ಮೇಲಿನ ನಂಬಿಕೆಯ ಸಾಮಾಜಿಕ ಅಭಿವ್ಯಕ್ತಿಯಾಗಿಯೂ ನೋಡಬಹುದು. ಈ ಆಚರಣೆಯ ಅತ್ಯಂತ ಆಸಕ್ತಿದಾಯಕ ಅಂಶವೇ ಇದು. ಹಿಂದಿನ ಮಕ್ಕಳಿಗೆ ಹಣ, ಆಹಾರ ಮತ್ತು ವಸ್ತುಗಳು ಸುಲಭವಾಗಿ ದೊರೆಯುವ ಕಾಲ. ಆದರೆ ಇಂದಿನ ಕಾಲದಲ್ಲಿ ಒಂದು ಹಿಡಿ ಅಕ್ಕಿಯು ಹಿಂದೆಯೂ ರೈತನ ಪರಿಶ್ರಮ, ಮಳೆಯ ನಿರೀಕ್ಷೆ ಮತ್ತು ಕುಟುಂಬದ ಶ್ರಮವಿತ್ತು. ಪಡಿ ಬೇಡುವ ಸಂದರ್ಭದಲ್ಲಿ ಮಕ್ಕಳು ಆಹಾರದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸಂಕೋಚವನ್ನು ಬದಿಗಿಟ್ಟು ಸಮಾಜದೊಂದಿಗೆ ಬೆರೆಯಲು ಕಲಿಯುತ್ತಾರೆ. ಯಾರಿಂದಲಾದರೂ ಸಹಾಯ ಸ್ವೀಕರಿಸುವುದರ ಜೊತೆಗೆ ಮುಂದೆ ತಾವು ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಾರೆ. ದವಸ ಧಾನ್ಯವನ್ನು ಹಂಚಿಕೊಳ್ಳುವ ಸಂಸ್ಕೃತಿಯನ್ನು ಅನುಭವಿಸುತ್ತಾರೆ. ತಮ್ಮ ಮನೆ ದೇವರ ಹೆಸರಿನಲ್ಲಿ ಸಂಗ್ರಹಿಸಿದ ಕಾಣಿಕೆಯನ್ನು ದೇವರಿಗೆ ಅರ್ಪಿಸುವ ಮೂಲಕ ಭಕ್ತಿ ಮತ್ತು ಹೊಣೆಗಾರಿಕೆಯ ಸಂಬಂಧವನ್ನು ಅರಿಯುತ್ತಾರೆ. ಇದು ಒಂದು ರೀತಿಯಲ್ಲಿ ಮಕ್ಕಳಿಗೆ ಅನ್ನದ ಬೆಲೆ ತಿಳಿಯಿರಿ, ದಾನ ಮಾಡುವುದನ್ನು ಕಲಿಯಿರಿ, ಸಮಾಜದೊಂದಿಗೆ ಬೆರೆಯಿರಿ ಎಂಬ ಜೀವನ ಪಾಠವನ್ನು ನೀಡುವ ಸಂಪ್ರದಾಯವೇ ಸರಿ ಅಲ್ಲವೇ ಸ್ನೇಹಿತರೆ? 3 ಬಾರಿ ಅಕ್ಕಿ ಹಾಕಿ 4 ಕಾಳು ತೆಗೆದುಕೊಳ್ಳುವುದೇಕೆ ಎಂದು ನೋಡೋಣ. ಕೆಲವು ಸ್ಥಳೀಯ ಆಚರಣೆಗಳಲ್ಲಿ ಪಡಿ ನೀಡುವವರು 3 ಬಾರಿ ಅಕ್ಕಿ ಹಾಕಿದ ನಂತರ ಪಡಿ ಬೇಡಿದವರು 4 ಕಾಳು ಅಕ್ಕಿಯನ್ನು ತಮ್ಮ ಪಾತ್ರೆಗೆ ಹಾಕಿಕೊಳ್ಳುವ ಸಂಕೇತಾತ್ಮಕ ಪದ್ಧತಿಯೂ ಇದೆ. ಇದರ ಹಿಂದೆ ಮನೆಯ ಧನಧಾನ್ಯ ಸದಾ ಅಕ್ಷಯವಾಗಿರಲಿ, ಆಹಾರದ ಕೊರತೆ ಬರದಿರಲಿ ಎಂಬ ಶುಭ ಹಾರೈಕೆಯ ನಂಬಿಕೆ. ಇಂತಹ ಸಣ್ಣ ಆಚರಣೆಗಳಲ್ಲಿಯೇ ನಮ್ಮ ಹಿಂದಿನ ತಲೆಮಾರುಗಳು ಸಂಸ್ಕೃತಿ ಮತ್ತು ಸಮೃದ್ಧಿ ಹಂಚಿಕೆಯ ಸಂದೇಶವನ್ನ ಅಡಗಿಸಿಟ್ಟಿದ್ದರು. ನಾಗರ ಪಂಚಮಿ ಪ್ರಕೃತಿಯೊಂದಿಗೆ ಭಾರತೀಯರ ಸಂಬಂಧ. ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು. ಭಾರತೀಯ ಸಂಸ್ಕೃತಿಯಲ್ಲಿ ಹಾವು ಕೇವಲ ಭಯದ ಸಂಕೇತವಲ್ಲ, ಅದು ಪ್ರಕೃತಿ, ಕೃಷಿ ಮತ್ತು ಪರಿಸರ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಜೀವಿಯಾಗಿ ಕೂಡ ಪರಿಗಣಿಸಲಾಗಿದೆ. ಕೃಷಿ ಪ್ರಧಾನ ಸಮಾಜದಲ್ಲಿ ಹಾವುಗಳು ಇಲಿಗಳ ಸಂಖ್ಯೆಯನ್ನು ನಿಯಂತ್ರಿಸುವ ಮೂಲಕ ಪರೋಕ್ಷವಾಗಿ ಕೃಷಿಗೆ ಸಹಾಯ ಮಾಡುತ್ತದೆ. ಈ ಹಿನ್ನೆಲೆಯಲ್ಲಿ ನಾಗಾರಾಧನೆಯನ್ನು ಪ್ರಕೃತಿಯೊಂದಿಗೆ ಮಹತ್ವ, ಮನುಷ್ಯ ಹೊಂದಿದ ಸಂಬಂಧದ ಸಾಂಸ್ಕೃತಿಕ ಅಭಿವ್ಯಕ್ತಿ ಎಂದು ಕೂಡ ಅರ್ಥೈಸಬಹುದು. ಇನ್ನು ಮಹಿಳೆಯರ ಭಕ್ತಿ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ವರಮಹಾಲಕ್ಷ್ಮಿ ವ್ರತ. ಶ್ರಾವಣದ ಮತ್ತೊಂದು ಪ್ರಮುಖ ಆಚರಣೆ ವರಮಹಾಲಕ್ಷ್ಮಿ ವ್ರತ. ವಿವಾಹಿತ ಮಹಿಳೆಯರು ಕುಟುಂಬದ ಆರೋಗ್ಯ, ಸಮೃದ್ಧಿ, ದಾಂಪತ್ಯ ಸುಖ ಮತ್ತು ಸಂತೋಷಕ್ಕಾಗಿ ಮಹಾಲಕ್ಷ್ಮಿಯನ್ನು ಆರಾಧಿಸುವ ಪದ್ಧತಿ ಇದೆ. ಅಲಂಕಾರ, ತೋರಣ, ಹೂವು, ಅರಿಶಿನ ಕುಂಕುಮ, ಪ್ರಸಾದ ಮತ್ತು ನೆರೆಹೊರೆಯ ಮಹಿಳೆಯರೊಂದಿಗೆ ಸೌಹಾರ್ದವನ್ನು ಹಂಚಿಕೊಳ್ಳುವ ಮೂಲಕ ಈ ಹಬ್ಬವು ಭಕ್ತಿ ಮಾತ್ರವಲ್ಲದೆ ಸಾಮಾಜಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಸೂಚಿಸುವ ರಕ್ಷಾಬಂಧನ. ಶ್ರಾವಣ ಪೌರ್ಣಮಿಯ ಸಂದರ್ಭದಲ್ಲಿ ಆಚರಿಸಲಾಗುವ ರಕ್ಷಾಬಂಧನ ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತ. ಸಹೋದರಿ ಸಹೋದರನ ಕೈಗೆ ರಾಖಿ ಕಟ್ಟುವುದು, ಸಹೋದರ ಆಕೆಯ ರಕ್ಷಣೆ ಮತ್ತು ಬೆಂಬಲದ ಸಂಕಲ್ಪವನ್ನು ಮಾಡುವುದು ಈ ಆಚರಣೆಯ ಜನಪ್ರಿಯ ರೂಪ. ಆಧುನಿಕ ಕಾಲದಲ್ಲಿ ಈ ಹಬ್ಬದ ಅರ್ಥವು ವಿಸ್ತರಿಸಿದ್ದು ಪರಸ್ಪರ ಗೌರವ, ಕಾಳಜಿ ಮತ್ತು ಕುಟುಂಬದ ಬಂಧವನ್ನು ಉಳಿಸಿಕೊಳ್ಳುವ ದಿನವಾಗಿ ಆಚರಿಸಲಾಗುತ್ತಿದೆ. ಶ್ರಾವಣದ ಅತ್ಯಂತ ಸುಂದರ ಮುಖವೇ ಮಳೆ ಮತ್ತು ಹಸಿರು. ಮಳೆಗಾಲದಲ್ಲಿ ಹೊಲಗಳಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಮರಗಿಡಗಳು ಹಸಿರಿನಿಂದ ಕಂಗೊಳಿಸುತ್ತವೆ, ಕೆರೆ ಕಟ್ಟೆಗಳು ನೀರಿನಿಂದ ತುಂಬಿಕೊಳ್ಳುತ್ತವೆ, ಪಕ್ಷಿಗಳ ಚಟುವಟಿಕೆ ಹೆಚ್ಚಾಗುತ್ತವೆ, ಕೃಷಿ ಚಟುವಟಿಕೆಗಳು ಸಹ ವೇಗವನ್ನು ಪಡೆಯುತ್ತವೆ. ಹೀಗಾಗಿ ಶ್ರಾವಣವು ಭಾರತೀಯರ ಧಾರ್ಮಿಕ ಜೀವನದಷ್ಟೇ ಕೃಷಿ ಮತ್ತು ಪ್ರಕೃತಿಯ ಜೀವನ ಚಕ್ರಕ್ಕೂ ಸಂಬಂಧಿಸಿದ ಮಾಸವಾಗಿದೆ. ನಮಗೆ ಕಲಿಸುವ ಪಾಠವೇನೆಂದರೆ ಶ್ರಾವಣ ಮಾಸದ ನಿಜವಾದ ಸೌಂದರ್ಯ ಕೇವಲ ಹಬ್ಬಗಳ ಸಂಖ್ಯೆಯಲ್ಲಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಒಂದು ಮಾಸದಲ್ಲಿ ಶಿವನಿಂದ ತ್ಯಾಗ, ಲಕ್ಷ್ಮಿಯಿಂದ ಸಮೃದ್ಧಿ, ನಾಗಾರಾಧನೆಯಿಂದ ಪ್ರಕೃತಿ ಪ್ರೀತಿ, ರಕ್ಷಾಬಂಧನದಿಂದ ಕುಟುಂಬ ಬಂಧ, ವರಮಹಾಲಕ್ಷ್ಮಿಯಿಂದ ದಾಂಪತ್ಯ ಮತ್ತು ಕುಟುಂಬದ ಕ್ಷೇಮ,
ಪಡಿಬೇಡುವ ಸಂಪ್ರದಾಯದಿಂದ ದಾನ ಮತ್ತು ವಿನಯ, ಉಪವಾಸದಿಂದ ಸಂಯಮ, ಮಳೆಗಾಲದಿಂದ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಎಂಬ ಹಲವು ಜೀವನ ಮೌಲ್ಯಗಳನ್ನು ಕಾಣಬಹುದು. ಅದರಲ್ಲಿಯೇ ಶ್ರಾವಣ ಮಾಸದ ನಿಜವಾದ ವೈಶಿಷ್ಟ್ಯವೂ ಅಡಗಿದೆ. ಶ್ರಾವಣವೆಂದರೆ ಕೇವಲ ಒಂದು ಮಾಸವಲ್ಲ, ಅದು ಭಕ್ತಿ, ಪ್ರಕೃತಿ, ಸಂಯಮ, ಹಂಚಿಕೆ ಮತ್ತು ಸಂಬಂಧಗಳನ್ನು ಮತ್ತೆ ನೆನಪಿಸುವ ಭಾರತೀಯ ಸಂಸ್ಕೃತಿಯ ಸುಂದರ ಅಧ್ಯಾಯ. ಹಾಗಾಗಿ ಈ ಶ್ರಾವಣ ಮಾಸವನ್ನು ಅತ್ಯಂತ ಸಡಗರ ಸಂಭ್ರಮಗಳಿಂದ ಸ್ವಾಗತಿಸುತ್ತಾ ಆ ಮಾಸದಲ್ಲಿ ಬರುವ ಎಲ್ಲ ಹಬ್ಬಗಳನ್ನು ಭಕ್ತಿಯಿಂದ ಆಚರಿಸೋಣ ಅಲ್ಲವೇ ಸ್ನೇಹಿತರೆ? ಶ್ರಾವಣ ಮಾಸದ ಮಹತ್ವ. ಈ ಪವಿತ್ರ ಮಾಸದಲ್ಲಿ ಮಾಡುವ ಪೂಜೆ, ವ್ರತಗಳು ಮತ್ತು ದೇವರ ಆರಾಧನೆಯ ವಿಶೇಷತೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಶ್ರಾವಣ ಮಾಸವೆಂದರೆ ಭಕ್ತಿ, ಶ್ರದ್ಧೆ ಮತ್ತು ಶಿವನ ಆರಾಧನೆಗೆ ಅತ್ಯಂತ ವಿಶೇಷವಾದ ಕಾಲ. ಈ ಮಾಸದಲ್ಲಿ ನಾವು ಮಾಡುವ ಸತ್ಕಾರ್ಯಗಳು, ದೇವರ ನಾಮಸ್ಮರಣೆ, ಪೂಜೆ ಮತ್ತು ಪ್ರಾರ್ಥನೆಗಳು ನಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಸಕಾರಾತ್ಮಕತೆಯನ್ನು ನೀಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಈ ಶ್ರಾವಣ ಮಾಸದಲ್ಲಿ ಶ್ರೀ ಮಹಾದೇವನ ಕೃಪೆ, ತಾಯಿ ಪಾರ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿ ನೆಲೆಸಲಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ನಿಮ್ಮ ಬಂಧು ಬಳಗದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ರಮ್ಯ ಭಕ್ತಿಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಮತ್ತೊಂದು ಭಕ್ತಿಯ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಶಿವನಾಮ ಸ್ಮರಣೆ ಮಾಡುತ್ತೀರಿ, ಭಕ್ತಿಯಲ್ಲೇ ಹಾದಿಯಲ್ಲಿ ಸಾಗುತ್ತೀರಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.